ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪರಿಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 13ನೇಯ ಎಪಿಸೋಡ್ನಲ್ಲಿ ಸುಮಾರು 179 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ದೇವೆ. ಇದೀಗ 14ನೇ ಎಪಿಸೋಡ್ನಲ್ಲಿ 180ನೇ ಪ್ರಶ್ನೆಯಿಂದ ಚಿಂತನೆ ಮುಂದುವರಿಸೋಣ. ಏಕಾದಶ ಸ್ಕಂದದ ವಿಷಯಾನುಕ್ರಮಣೆಯನ್ನು ನೋಡುವುದು ಅಂತಾಗಿದ್ದರೆ, ಯದುಕುಲಕ್ಕೆ ವಿಪ್ರಶಾಪ, ವಸುದೇವ ನಾರದ ಸಂವಾದ, ಉದ್ಧವ ಕೃಷ್ಣ ಸಂವಾದ, ಅಧ್ಯಾತ್ಮವಿದ್ಯೆ, ವರ್ಣಾಶ್ರಮ ಧರ್ಮಗಳು, ಶ್ರೀಕೃಷ್ಣನು ಯೋಗ ಬಲದಿಂದ ಭೂಮಿಯನ್ನು ತ್ಯಜಿಸಿದುದು, ದ್ವಾದಶ ಸ್ಕಂದದಲ್ಲಿ ಯುಗ ಲಕ್ಷಣಗಳು, ಜನರ ವೃತ್ತಿಗಳು, ಕಲಿಯುಗದ ಜನರ ದುಸ್ಥಿತಿ, 4 ಬಗೆಯ ಪ್ರಳಯಗಳು, ತ್ರಿಗುಣಗಳ ಪರಿಣಾಮದ ಯುಗಧರ್ಮಗಳು, ಪರೀಕ್ಷಿತ್ ರಾಜನ ದೇಹತ್ಯಾಗ, ವೇದ ಶಾಖಾ ವಿಭಾಗ ವಿವರಣೆ, ಮಾರ್ಕಂಡೇಯ ಚರಿತ್ರೆ, ಅಂಗೋಪಾಂಗ ಸಹಿತ ಹರಿಯ ಆರಾಧನೆಯ ಕ್ರಮವನ್ನು ವಿವರಣೆ ಮಾಡಿದ್ದು, ಸೂರ್ಯನಾರಾಯಣನ ಮಹಿಮೆ, ಹರಿಯ ಗುಣಗಾನದೊಂದಿಗೆ ಭಾಗವತೋಪದೇಶ ಮಂಗಲವಾಗ್ತದೆ. ಹರಿಯ ಗುಣಗಾನದ ಮಹತ್ವ ಏನು? ಬಿದ್ದವನು, ಜಾರಿದವನು, ರೋಗಿ ಮುಂತಾದವರು ಯಾರೇ ಆಗಿರಲಿ ಭಕ್ತಿ ಪರವಶರಾಗಿ ಹರಯೇ ನಮಃ ಅಂತ ಜೋರಾಗಿ ಉಚ್ಚರಿಸಿಬಿಟ್ರೆ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಹರಿನಾಮಸ್ಮರಣೆಯ ಪ್ರಭಾವ ಏನು? ಸೂರ್ಯನು ಕತ್ತಲನ್ನು ಕಳೆಯುವಂತೆ ಹರಿನಾಮಸ್ಮರಣೆಯು ಯಾರು ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ ಅವರ ಸಂಪೂರ್ಣ ದುಃಖ, ಸಂಪೂರ್ಣ ಪಾಪ ಎಲ್ಲವನ್ನು ಕಳೆದುಬಿಡುತ್ತದೆ. ಕಾಗಿಯು ಮೀಯುವ ಕೊಚ್ಚೆಯಂತೆ ಇರುವುದು ಯಾವುದು? ಸುಂದರ ಪದಬಂಧವಿದ್ದರೂ ಹರಿಯ ಗುಣಗಾನ ಇಲ್ಲದೇ ಇದ್ದರೆ ಅಂತಹ ಸಾಹಿತ್ಯ ಅದು ಕೇವಲ ಕಾಗಿ ಮೀಯುವ ಕೊಚ್ಚೆ ನೀರಿನಂತೆಯೇ. ಯಾವುದು ಹಂಸ ವಿಹರಿಸುವ ನಿರ್ಮಲ ಜಲದಂತೆ ಇದೆ. ಶಬ್ದ ಸೌಂದರ್ಯ ಇಲ್ಲದೇ ಇದ್ದರೂ ಅಡ್ಡಿ ಇಲ್ಲ. ಪಾಪ ಪರಿಹಾರಕವೆನಿಸಿದ ಹರಿಯ ಗುಣಗಾನ ಅದೇ ಹಂಸ ವಿಹಾರದ ಜಲದಂತಿದೆ. ಹರಿಸ್ಮರಣೆಯ ಹೆಗ್ಗಳಿಕೆ ಏನು? ಭಕ್ತಿ ಇಲ್ಲದ ಜ್ಞಾನದಿಂದ ಮೋಕ್ಷವಾಗೋದಿಲ್ಲ. ಕರ್ಮಾಚರಣೆ ಗೈದು ಹರಿಗೆ ಅರ್ಪಿತವಾಗದೇ ಇದ್ದರೆ, ಶ್ರಮಪಟ್ಟೆಲ್ಲ ಮಾಡಿರ್ತೇವೆ, ಯಜ್ಞ ಯಾಗ ತಪಸ್ಸು ಮತ್ತೇನೋ, ಕೃಷ್ಣಾರ್ಪಣ ಸುದ್ದಿ ಹೇಳಿಲ್ಲ ಅಂದರೆ ಅದು ಸಹ ಮೋಕ್ಷದಾಯಕವಾಗೋದಿಲ್ಲ. ಭಕ್ತಿ ಇಲ್ಲದಿರೆ ತಪಸ್ಸು ಅಧ್ಯಯನಾದಿಗಳೆಲ್ಲವೂ ವ್ಯರ್ಥ. ಆದರೆ ಹರಿಸ್ಮರಣೆಯೊಂದೇ ಅಮಂಗಳ ಪರಿಹಾರಕ, ಮಂಗಳಕಾರಕವಾಗಿದೆ. ಶೌನಕಾದಿಗಳು ಮಹಾಭಾಗ್ಯಶಾಲಿಗಳು ಅಂತ ಹೊಗಳುತ್ತಾರೆ ಸೂತರು. ಯಾಕೆ? ಶೌನಕಾದಿಗಳು ಈಗ ಸತ್ರಯಾಗವನ್ನು ಕೈಗೊಂಡು ಹರಿಯ ಆರಾಧನೆ ಕೈಗೊಂಡು ಹರಿಯ ಜ್ಞಾನವನ್ನು ಪಡೆದುದರಿಂದ ಅವರು ಮಹಾ ಭಾಗ್ಯಶಾಲಿಗಳಾಗಿದ್ದಾರೆ. ಹಾಗೆ ಸೂತ ಪುರಾಣಿಕರು ಕೂಡ ಭಾಗ್ಯಶಾಲಿಗಳೇ ಆಗಿದ್ದಾರೆ ಅಂತ ತಾವೇ ಹೇಳ್ಕೊಳ್ತಾರೆ. ಯಾಕೆ? ಶುಕಮುನಿಗಳಿಂದ ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಭಾಗವತ ಉಪದೇಶ ಮಾಡುವಾಗ ನಾನು ಕೂಡ ಅಲ್ಲಿ ಕುಳಿತುಕೊಂಡು ಅವರ ಬಾಯಿಂದ ನೇರವಾಗಿ ಉಪದೇಶ ಕೇಳುವ, ಭಾಗವತ ಉಪದೇಶ ಕೇಳುವ ಸೌಭಾಗ್ಯ ನನಗೆ ಪ್ರಾಪ್ತವಾಗಿದೆ. ಸೊ ನಾನು ಕೂಡ ಮಹಾ ಭಾಗ್ಯಶಾಲಿ ಆಗಿದ್ದೇನೆ. ಪ್ರಕೃತ ಶೌನಕಾದಿಗಳಿಗೆ ಸೂತರು ಉಪದೇಶಿಸುವಾಗ, ಭಾಗವತ ಉಪದೇಶ ಮಾಡ್ತಿರುವಾಗ ಮತ್ತೆ ಹರಿಸ್ಮರಣೆ ಅವರಿಗೆ ಬಂತು. ಯಾರಿಗೆ? ಶೌನಕಾದಿ ಉಪದೇಶಿಸುವಾಗ ಸೂತರಿಗೆ. ಹಾಗಾಗಿ ಸೂತ ಪುರಾಣಿಕರು ಕೂಡ ಭಾಗ್ಯಶಾಲಿಗಳಾಗಿದ್ದಾರೆ. ಎಲ್ಲರ ಅಂತಃಕರಣ ಶುದ್ಧಿ ಹೇಗೆ ಲಭ್ಯವಾಗ್ತದೆ? ಶ್ರದ್ಧಾ ಭಕ್ತಿಗಳಿಂದ. ಒಂದು ಕ್ಷಣ ಭಾಗವತ ಯಾರು ಹೇಳ್ತಾರೆ, ಯಾರು ಭಕ್ತಿಯಿಂದ ಕೇಳ್ತಾರೆ ಅವರ ಅಂತಃಕರಣ ಶುದ್ಧವಾಗಿಬಿಡ್ತದೆ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಭಾಗವತೋಪದೇಶವನ್ನು ಹೇಗೆ ಮಂಗಲಗೊಳಿಸಿದರು? ಹೇ ಶೌನಕಾದಿ ದ್ವಿಜರೇ, ಸತ್ರಯಾಗದ ಮೂಲಕ ಹರಿಧ್ಯಾನ ಕೈಗೊಂಡು ಭಾಗವತ ಶ್ರವಣ ಮಾಡಿದ ನೀವೇ ಧನ್ಯರು. ಶುಕಮುನಿಯಿಂದ ಭಾಗವತ ಶ್ರವಣ ಮಾಡಿದ ನಾನೂ ಭಾಗ್ಯಶಾಲಿ. ಶ್ರದ್ಧಾಭಕ್ತಿಯಿಂದ ಭಾಗವತ ಹೇಳುವ, ಭಾಗವತ ಕೇಳುವ ಎಲ್ಲರೂ ಶುದ್ಧಾಂತಃಕರಣರಾಗುತ್ತಾರೆ. ಏಕಾದಶಿ ದ್ವಾದಶಿಗಳಂದು ಭಾಗವತ ಶ್ರವಣ ವಿಶೇಷ ಫಲಪ್ರದ. ಇಂದ್ರಿಯ ನಿಗ್ರಹ ಉಪವಾಸಾದಿಗಳಿಂದ ನಡೆಸುವ ಪಾರಾಯಣ ಪಾಪ ಪರಿಹಾರಕ. ಪುಷ್ಕರ, ಮಥುರಾ,
ದ್ವಾರಕಾದಿ ಕ್ಷೇತ್ರಗಳಲ್ಲಿ ಅಧ್ಯಯನದಿಂದ ಸಕಲ ಭಯ ನಿವಾರಣೆ, ಚತುರ್ವೇದಾಧ್ಯಯನದ ಫಲಪ್ರಾಪ್ತಿ. ಈ ಭಾಗವತ ಅಧ್ಯಯನ ಶ್ರವಣಾದಿಗಳಿಂದ ತುಪ್ಪ, ಹಾಲು, ಜೇನು ಹೊಳೆ ಲಭ್ಯ, ದೊಡ್ಡ ಪ್ರಮಾಣದಲ್ಲಿ ಲಭ್ಯವಾಗ್ತದೆ. ಅಂತಿಮವಾಗಿ ಮೋಕ್ಷವು ಲಭ್ಯವಾಗ್ತದೆ. ಶುಕಮುನಿ ತಾವು ಕೃತಕೃತ್ಯರಾಗಿದ್ದರೂ ಸಹಿತ ಹರಿಲೀಲೆಯಿಂದ ಆಕರ್ಷಿತರಾಗಿ ಭಾಗವತವನ್ನು ಹೇಳಿದ್ದಾರೆ ಪರೀಕ್ಷಿತ ರಾಜನಿಗೆ. ಸಜ್ಜನರಿಗೆ ಸುಖಪ್ರದನಾದ ಹರಿಗೆ ನಮಸ್ಕಾರ. ತಾವು ಕೃತಕೃತ್ಯರಾಗಿದ್ದರೂ ಕೂಡ ಹರಿಲೀಲಾಕರ್ಷಿತರಾಗಿ ಏನು ಭಾಗವತ ಹೇಳಿದ್ದಾರೆ ಅಂತಹ ಶುಕಮುನಿಗಳಿಗೆ ನಮಸ್ಕಾರ. ಹರಿಮಾರ್ಗವನ್ನು ತೋರಿದ ಗುರು ಶುಕಮುನಿಗೆ ಇದೋ ನಮನ ಎಂದು ಸೂತ ಪುರಾಣಿಕರು ನಮಿಸಿದರು. ಶ್ರೀಕೃಷ್ಣಾರ್ಪಣಮಸ್ತು.